ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೇರಾಗುಟ್ಟಳ್ಳಿ ಪ್ರೌಢಶಾಲೆಯಲ್ಲಿ ದಿನಾಂಕ 31/7/2026 ಎನ್ಫೇಸ್ ಎನರ್ಜಿ ರವರಿಂದ ಸ್ಪಾನ್ಸರ್ ಆದ ಟ್ರಿನಿಟಿ ಕೇರ್ ಫೌಂಡೇಶನ್ ಎಂಬ NGO ಸಂಸ್ಥೆಯವರು ನಮ್ಮ ಶಾಲೆಯಲ್ಲಿ 4 ಕಿಲೋವ್ಯಾಟ್ ಹೈಬ್ರಿಡ್ ಸೋಲಾರ್ ಪವರ್ ಸಿಸ್ಟಮ್ ಅನ್ನು ಹಾಗೂ ಡಿಜಿಲರ್ನ್ ಡಿಜಿಟಲ್ ಕರಿಕ್ಯುಲಮ್ ಒಳಗೊಂಡಂತೆ 14 ಕಂಪ್ಯೂಟರ್ ಹಾಗೂ ಪ್ರೊಜೆಕ್ಟರನ್ನು ಅನುಷ್ಠಾನಗೊಳಿಸಿರುತ್ತಾರೆ. ಎನ್ಫೇಸ್ ಇನ್ವರ್ಟರ್ ಏಷ್ಯಾ ಖಂಡದಲ್ಲೇ ನಮ್ಮ ಶಾಲೆ 3ನೇ ಶಾಲೆಯಾಗಿದೆ. ಈ ದಿನ ಎನ್ಫೇಸ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಶ್ರೀ ಸುನೀಲ್ ತಾಮರನ್ ಸರ್ ಕಂಪ್ಯೂಟರ್ ಲ್ಯಾಬ್, ಪ್ರೊಜೆಕ್ಟರ್ ಮತ್ತು ಸೋಲಾರ್ ಪವರ್ ಸಿಸ್ಟಮ್ ಅನ್ನು ಉದ್ಘಾಟಿಸಿದರು. ನಂತರ ಸೀನಿಯರ್ ಡೈರೆಕ್ಟರ್ ಆದ ಶ್ರೀ ರಾಜೇಶ್ ಸರ್ ಅವರು ಮಾತನಾಡುತ್ತಾ, ನಾವೆಲ್ಲರೂ ಗ್ರಾಮಾಂತರ ಪ್ರದೇಶದಿಂದ ಸರ್ಕಾರಿ ಶಾಲೆಗಳಲ್ಲಿ ಓದಿ ಈ ರೀತಿ ಉನ್ನತ ಮಟ್ಟಕ್ಕೆ ಬಂದಿದ್ದೇವೆ. ನಾವು ಓದಿದ ಸಂದರ್ಭದಲ್ಲಿ ನಮಗೆ ಯಾವುದೇ ಅನುಕೂಲಗಳು ಇರಲಿಲ್ಲ. ನಮಗೆ ಈಗ ಡಿಜಿಟಲ್ ಸಾಕಷ್ಟು ಸಂಪನ್ಮೂಲಗಳು ಸಿಗುತ್ತಿವೆ. ನೀವೆಲ್ಲರೂ ಈ ಡಿಜಿಟಲ್ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಇನ್ನೂ ಉತ್ತಮ ರೀತಿಯಲ್ಲಿ ಓದಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ನೀವು ದಾನಿಗಳಾಗಬೇಕು ಎಂದು ಮಕ್ಕಳೆಲ್ಲರಿಗೂ ಹಾರೈಸಿದರು. ಈ ಸಂದರ್ಭದಲ್ಲಿ ಎಕ್ಸಿಕ್ಯೂಟಿವ್ ಬಿಸ್ನೆಸ್ ಪಾರ್ಟ್ನರ್ ಆದ ಶ್ರೀಮತಿ ಗಾಯತ್ರಿ ಮೇಡಮ್ ಅವರು, ಲೀಗಲ್ ಕೌನ್ಸಿಲಿಂಗ್ ಟೀಮ್ನ ಸದಸ್ಯರಾದ ಶ್ರೀಯುತ ಅಭಿಜಿತ್ ರವರು ಉಪಸ್ಥಿತರಿದ್ದರು. ನಂತರ ಟ್ರಿನಿಟಿ ಕೇರ್ ಫೌಂಡೇಶನ್ನ ಮ್ಯಾನೇಜಿಂಗ್ ಟ್ರಸ್ಟಿ ಆದ ಡಾಕ್ಟರ್ ಟೋನಿ ಥಾಮಸ್ ರವರು ಮಾತನಾಡುತ್ತಾ, ತಾವುಗಳೆಲ್ಲರೂ ತುಂಬ ಲಕ್ಕಿ ಮಕ್ಕಳು. ನಾನು ಮೊದಲು ಶಾಲೆಗೆ ಬಂದಾಗ ಅನಿಲ್ ಸರ್ ಹಾಗೂ ಮಂಜು ಸರ್ ನಮಗೆ ಉತ್ತಮ ಆಶ್ವಾಸನೆಯನ್ನು ನೀಡಿ ಅದನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸಬೇಕು ಎಂದರು. ಇಂತಹ ಇಂಟೀರಿಯರ್ ಶಾಲೆಯಲ್ಲಿ ನಾವು ಸಾಧನೆಯನ್ನು ಮಾಡಿದ್ದೇವೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳಿದರು. ನಂತರ ಅಧ್ಯಕ್ಷೀಯ ಭಾಷಣದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಜಮೀರ್ ಪಾಷಾ ಅವರು ಮಾತನಾಡುತ್ತಾ, CSR ಫಂಡಿನಿಂದ ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ನುರಿತ ಶಿಕ್ಷಕರನ್ನು ಈ ಒಂದು ಸಂಸ್ಥೆಯವರು ನೀಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಬೇಕು ಎಂದು ತಿಳಿಸಿದರು. ನಂತರ ಈ ಒಂದು ಶಾಲೆಗೆ ಕೊಠಡಿಗಳು ಹಾಗೂ ಸ್ಮಾರ್ಟ್ ಟಿವಿಗಳು ಬೇಕಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ನೀಡಲು ಕೋರಿದರು. ಇಷ್ಟೊಂದು ಸುವ್ಯವಸ್ಥಿತವಾಗಿ ಈ ಒಂದು ಅಚ್ಚುಕಟ್ಟಾಗಿ ನಿರ್ಮಿಸಿದಂತಹ ಕಾರಣೀಕರ್ತರಾದಂತಹ ಶ್ರೀಯುತ ಸೆಂಥಿಲ್ ಸರ್ ಅವರಿಗೆ ಹಾಗೂ ಧನಂಜಯ ಸರ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. 10ನೇ ತರಗತಿ ಮಕ್ಕಳು ಪ್ರಾರ್ಥಿಸಿದರು. ನಂತರ ಚಿಂತಾಮಣಿ ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಆರ್ ರವರು ಸ್ವಾಗತಿಸಿದರು. ಹಾಗೂ ಗಣಿತ ಶಿಕ್ಷಕರಾದ ಶ್ರೀಯುತ ಅನಿಲ್ ಕುಮಾರ್ ಸರ್ ಅವರು ವಂದಿಸಿ ಇಡೀ ಕಾರ್ಯಕ್ರಮವನ್ನು ನಿರೂಪಿಸಿದರು.
ಹೊಸ ಕೊಟ್ಟಿನಿ ಈಗ for 2 years. And she's paid from your trust. Why can't government undertake it? But from this year onwards, they are bringing AI. Recently they have been, sir. From tomorrow, The second week here, AI teachers. AI teachers. Government. Not in all schools, sir. Only selected school. In that our school also selected. That means you're going to get an AI teacher. Already we have selected. And Only if they have a computer. Strength also. That is the criteria. Otherwise, so where there is a computer lab, where there is sustainable energy or renewable energy, they are going. They know at least the computers will work. Battery also has to come, okay? Whatever. Same thing as. yeah. Many activities like kids are very interested to do this. I spent almost 1 day, whole day. You teach? this. Yes. You teach? I came here 1 day to specifically teach this. But he always teaches, or he just orients you and somebody takes. Because this digital learns there. So I have two such rooms. No, this one. This is one. not a Another normal one is room. this. One more thing is With digital. No, digital only for this one. they can use it to continue. So Vigilan is your company's one? No, not my company. It is a separate unit. But they donated this. They bought purchased. We bought. So under the CSR, we can enable any interactive digital learning as a project. So that it is valuable. So they can use, move this device and connect to the other thing. Oh, that would be good. Yes. Can do that. So this one comes from government? No. This is from Only the This 4 kV or 5? 4 kV. high resolution photos. ಓಕೆ ಓಕೆ Angle ಇಂದ ತಗೊಂಡು ಈ angle ಈ ಕಡೆ angle. Close. ಏನಂತ and in mathematics we see how resources multiply impact. Today both principles come alive on our campus. The 4 kilowatt hybrid solar power system guarantees uninterrupted green energy, teaching our students sustainability in real time, paired with 14 new computers, a projector, a sound system, and the DigiLearn syllabus. Abstract textbook concepts
will now transform into interactive visual experience. We extend our heartfelt gratitude to Enphase for this generous sponsorship and Trinity Care Foundation for their dedicated execution. Your contribution is a lifelong investment in rural youth. Students make full use of these facilities to dream big and achieve excellency. Thank you, sir. Requesting our delegates Rajesh sir to speak few words about this program. ಅಧ್ಯಾಪಕ ವೃಂದಕ್ಕೆ ವಂದನೆಗಳು. ಇಲ್ಲಿರೋ ಪ್ರತಿ ಮಕ್ಕಳಿಗೆ ಬಹುಶಃ ಇವತ್ತು ಭಾಳ ಕಾಯಬೇಕಾಯಿತು. ನಮ್ಮ ಕಡೆಯಿಂದ ನಿಮಗೆ ಕ್ಷಮೆ ಇರಲಿ, ಯಾಕಂದರೆ ಬಿಸಿಲಲ್ಲಿ ಕೂತ್ಕೊಂಡಿದ್ದೀರಾ ಪಾಪ. ನೀವು ಊಟ ಮಾಡಿದ್ದೀರಾ? ಇನ್ನೂ ಇಲ್ವಾ? ಬನ್ನಿ ನಮ್ಮ ಜೊತೆ ಊಟ ಮಾಡೋಣ. ಇವತ್ತು ಭಾಳ ನಮಗೆ ಹೆಮ್ಮೆಯ ವಿಷಯ, ಭಾಳ ಖುಷಿ ವಿಷಯ. ಯಾಕಂದರೆ ಇಂಥ ಒಂದು ಸಣ್ಣ ಹಳ್ಳಿಯಲ್ಲಿ, ಇಂಥ ದೊಡ್ಡ ಸ್ಕೂಲಲ್ಲಿ, ಇಂಥ ಪ್ರತಿಭೆಯುಳ್ಳ ಮಕ್ಕಳಿಗೆ ಇಷ್ಟು ಡೆಡಿಕೇಟ್ ಆಗಿರೋ ಟೀಚರ್ಸ್ ಇರೋದು ಭಾಳ ಕಡಿಮೆ. ಯಾಕಂದರೆ ಗೌರ್ಮೆಂಟ್ ಸ್ಕೂಲ್ಗೆ ಇತ್ತಿತ್ತಲಾಗೆ ಜಾಸ್ತಿ ಕೇರ್ ಹೋಗ್ತಾ ಇಲ್ಲ ಗೌರ್ಮೆಂಟ್ ಕಡೆಯಿಂದ, ಅದಕ್ಕೆ ಕಾರ್ಪೊರೇಟ್ ಕಡೆಯಿಂದ ಕೇರ್ ಬರ್ತಾ ಇದೆ. ಕಾರ್ಪೊರೇಟ್ ಅಂದರೆ ಎನ್ಫೇಸು ಅಥವಾ ಯಾವುದೋ ನೋವಾಡಿಸ್ಕೋ ಅದು ನೋಡಿದ್ವಿ. ಆ ಥರ ಕಂಪ್ನಿಗಳು ಇಲ್ಲಿ ಬಂದು ನಿಮ್ಮ ನೆರವಿಗಾಗಿ ಏನೋ ಸ್ವಲ್ಪ ಮಾಡಿದರೆ ಅದು ಅನುಕೂಲ ಆಗ್ತದೆ ಸಮಾಜಕ್ಕೆ. ಯಾಕಂದರೆ ನೀವು ಮುಂದಿನ ಪ್ರತಿಭೆಗಳು. ಇಲ್ಲಿ ಕೂತವ್ರು ಸುಮಾರು ನಿಮ್ಮ ಲೆವೆಲಿಂದನೇ ಬಂದಿರೋರು, ಸಣ್ಣ ಹಳ್ಳಿಯಿಂದ ಬಂದಿರೋರು, ಸಣ್ಣ ಮನೆತನದಿಂದ ಬಂದಿರೋದು, ಸಣ್ಣ ಸ್ಕೂಲಿಂದ ಬಂದಿರೋರು. ನಾವೆಲ್ಲ ಅದೇ. ನಾವು ಯಾರು ನಮಗೆ ದೇವರು ಪ್ರತ್ಯಕ್ಷ ಆಗಿ ಬೇರೆ ಕಡೆ ಕರ್ಕೊಂಡೋಗಿ ಬಾರಪ್ಪ ನಿನಗೆ ನಾನು ಆಶೀರ್ವಾದ ಮಾಡ್ತೀನಿ ನೀನು ದೊಡ್ಡ ಮನುಷ್ಯ ಆಗಂತೂ ಯಾರೂ ಹೇಳಲಿಲ್ಲ. ನಿಜ ಹೇಳಬೇಕು ಅಂದರೆ ನಾನು ಇನ್ನೊಂದು ಸ್ಕೂಲಲ್ಲಿದ್ವಿ, ಆವಾಗ ನಿಮಗೆಲ್ಲ ನೋಡಿ ನಮ್ಗೆ ಭಾಳ ಖುಷಿ ಅನ್ನಿಸ್ತು. ಆ ಹುಡುಗರು ನೋಡಿ ಎಲ್ಲ ಖುಷಿ ಅನ್ನಿಸ್ತು. ನಿಮ್ಗೆ ಕೆಳಗೆ ಏನೋ ಹಾಸ್ಕೊಳಕ್ಕೆ ಕೊಟ್ಟಿದ್ದಾರೆ, ಚಳಿಗಾಲದಲ್ಲಿ ಚಳಿ ಆಗಬಾರ್ದಂಥ ಪ್ಯಾಂಟ್ ಕೊಟ್ಟಿದ್ದಾರೆ. ನಮಗೆ ಪ್ಯಾಂಟ್ ಇರಲಿಲ್ಲ, ಬರೀ ಹಾಫ್ ಪ್ಯಾಂಟ್ ಇರ್ತಿತ್ತು. ಡೆಸ್ಕ್ ಇರಲಿಲ್ಲ, ಕೆಳಗೆ ಕೂತ್ಕೊಳ್ತಿದ್ವಿ. ಕನ್ನಡ ಗಂಡು ಮಕ್ಕಳ ಮಾದರಿ ಶಾಲೆಗೆ ನಾವು ಎಲ್ಲ ಹೋಗಿದ್ದವರು. ಸುನೀಲ್ ಸರು ಗೌರ್ಮೆಂಟ್ ಸ್ಕೂಲ್ಗೆ ಓದಿದವರು. ಸುಮಾರು ಜನ ಇಲ್ಲೆಲ್ಲ ಕೂತ್ಕೊಂಡಿದ್ದಾರೆ ನೋಡಿ, ಅವರೆಲ್ಲ ಸಣ್ಣ ಸಣ್ಣ ಸ್ಕೂಲ್ಗೆ ಹೋಗಿರೋದು. ಏನಿದ್ರ ಅರ್ಥ, ಏನಿದ್ರ ತಾತ್ಪರ್ಯ ಅಂದರೆ ಇವತ್ತು ನೀವು ಇಲ್ಲಿ, ನಾಳೆ ಅಲ್ಲಿ. ಯಾರು ಇಲ್ಲಿ ಕಡಿಮೆ ತಿಳ್ಕೋಬಾರ್ದು. ಪ್ರತಿಭೆ ಎಲ್ಲರಲ್ಲಿ ಇದೆ. ಅವಕಾಶ ಕಡಿಮೆ ಇರ್ಬೋದು, ಆದರೆ ಒಂದಿನ ನಿಮ್ಮ ಹತ್ರ ಅವಕಾಶ ಬಂದಾಗ ನಿಮ್ಮ ಪ್ರತಿಭೆ ಅದಕ್ಕೆ ಕರೆಕ್ಟಾಗಿ ಕನೆಕ್ಟ್ ಆದರೆ ನೀವು ಇಲ್ಲಿ ಕುತ್ಕೊಂಡಿರೋ ಜನಕ್ಕಿಂತ ಭಾಳ ದೊಡ್ಡ ಜನ ಆಗ್ಬೋದು. ಗೊತ್ತಾ, ನಿಮ್ಮ ಸ್ಕೂಲಿಂದ KS ಆಫೀಸರ್ಸ್ ಆಗಿದ್ದಾರೆ, ಕಮಿಷನರ್ಸ್ ಹಾಕಿದ್ದಾರೆ, ಗೊತ್ತಾ ನಿಮಗೆ? ಎಸ್ ಅವ್ರನು ಏನು ನಿಮ್ಮ ಇಲ್ಲಿಂದ ಕಮಿಷನರ್ ಆದವ್ರ ಹೆಸರೇನು ಗೊತ್ತಿರಬೇಕು ನಿಮಗೆ. ಯಾಕಂದರೆ ಅದೇ ಸ್ಕೂಲಲ್ಲಿ ನೀವು ಕಲಿತೀರಿ. ನಾಳೆ ಅವ್ರಂಗಾಗಬೇಕು, ಅವ್ರಿಗಿಂತ ದೊಡ್ಡವರಾಗಬೇಕು. ಅದು ಸಾಧ್ಯ. ಇವತ್ತು ಮಧ್ಯಾಹ್ನ ಬಿಸಿಲಿದೆ, ಇನ್ನೂ ಪಾಪ ನೀವು ಊಟ ಮಾಡಿಲ್ಲ, ನಾನು ಜಾಸ್ತಿ ಟೈಮ್ ತೊಗೊಳ್ಳಿಲ್ಲ. ಬಟ್ 2 ವಿಷಯ ಹೇಳ್ತೀನಿ ನಿಮಗೆ. ಒಂದು, ಕಂಪ್ಯೂಟ್ರಲ್ಲಿ ಕೂತ್ಕೊಂಡಿದ್ದೀರಾ? ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ರಾ? ಆಪ್ರೇಟ್ ಮಾಡಿದ್ರಾ ಎಲ್ಲ? ಏನು ಖುಷಿ ಕೊಡ್ತದೆ ನಿಮಗೆ ಅದ್ರ ಮೇಲೆ ಮಾಡೋಕ್ಕೆ? ವರ್ಲ್ಡ್ ಪವರ್ ಪಾಯಿಂಟ್, ಎಕ್ಸ್ಪ್ಲೋರರ್, ಏನಾದರೂ ಮ್ಯಾಥ್ಸ್ ಕಲಿತೀರಾ? ಇಂಟ್ರಾಕ್ಟಿವ್ ಸೆಷನ್ ಚೆನ್ನಾಗಿ ಅನಿಸ್ತದೇನಾ? ಒಳ್ಳೆಯದಾಗಿ ಉಪಯೋಗ ಮಾಡ್ಕೊಳ್ಳಿ. ಯಾಕಂದರೆ ಅದು ಜಗತ್ತಿಗೆ ಕಿಟಕಿ ಇದ್ದಂಗೆ. ಯಾವುದೋ ಮೂಲೆಯಲ್ಲಿ ನಿಮಗೆ ಮಾಹಿತಿ ಬೇಕು ಅಂದರೆ, ಇನ್ಫಾರ್ಮೇಷನ್ ಬೇಕು ಅಂದರೆ ಅದ್ರ ಮೂಲಕ ನೀವು ಪಡ್ಕೋಬೋದು. ಆ ಮಾಹಿತಿ ಎಲ್ಲೂ ಸಿಗೋಂಗಿಲ್ಲ. ಈಗ ಎಲ್ಲೋ ಕೂತ್ಕೊಂಡಿರ್ತದೆ, ಅದನ್ನು ಹೆಕ್ಕಿ ತೆಗಿತದೆ ಕಂಪ್ಯೂಟರು. ಅದಕ್ಕೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ. 2ನೇದು, ಅನಿಲ್ ಸರ್ ಒಂದು ಮಾತು ಹೇಳಿದರು, ಲೈಟ್ ಇಗ್ನೈಟ್ಸ್ ವಿಸ್ಡಮ್ ಅಂತ. ಏನದರ ಅರ್ಥ? ಟ್ರೈ ಮಾಡಿ. ಲೈಟ್ ಇಗ್ನೈಟ್ಸ್ ವಿಸ್ಡಮ್, ಏನದರ ಅರ್ಥ? ಹೇಳಿ. ಬೆಳಕು ಏನು ಕೊಡ್ತದೆ? ಹೇಳಿ. ವಿವೇಕ ಕೊಡ್ತದೆ. ಬೆಳಕು ಜಾಣ್ಮೆ ಕೊಡ್ತದೆ. ಅದೃಷ್ಟವಶಾತ್ ಎನ್ಫೇಸ್ ಕಂಪನಿ ಬೆಳಕಿನ ಬಿಸ್ನೆಸ್ ಮಾಡ್ತದೆ. ಅರ್ಥ ಆಯ್ತಾ? ಈ ಬೆಳಕು ಸುಮಾರು ಜನರಿಗೆ ಒಂದು ಭವಿಷ್ಯ ಕೊಡ್ತದೆ, ಹಸಿರು ವಿದ್ಯುತ್ ಕೊಡ್ತದೆ. ರಿನ್ಯೂವೇಬಲ್ ಎನರ್ಜಿ ಅಂತಾರೆ ಇದನ್ನು, ಮತ್ತೆ ನವೀಕರಿಸ್ಬೋದು ಇದನ್ನು.
ಆ ವಿದ್ವತ್ತು ನಮ್ಮಂಥ ಕಂಪ್ನಿಗಿದೆ, ಆ ವಿದ್ವತ್ತು ನಿಮ್ಮಲ್ಲಿ ಇರಬೇಕು. ಯಾಕಂದರೆ ಬ್ಯಾಟ್ರಿ ಗೊತ್ತಾ ನಿಮ್ಮಲ್ಲಿ 24 ತಾಸು ಕರೆಂಟ್ ಇದೆ ಗೊತ್ತಾ ನಿಮಗೆ? ನಿಮ್ಮ ಮನೆಯಲ್ಲೂ ಇರಂಗಿಲ್ಲ, ನಿಮ್ಮ ರೆಸ್ಟೋರೆಂಟಲ್ಲಿ ಇರಂಗಿಲ್ಲ, ನಿಮ್ಮ ಸ್ಕೂಲಲ್ಲಿ ಇರ್ತದೆ. ಯಾಕೆ? ಒಂದು ಬ್ಯಾಟ್ರಿ ಇದೆ. ಆ ಬ್ಯಾಟ್ರಿ ವಿಶಿಷ್ಟತೆ ಏನಂದರೆ ಅದ್ರ ಮೇಲೆ ನೀವು ನಿರ್ಭರರಾಗ್ಬೋದು, ಅದ್ರ ಮೇಲೆ ನೀವು ಡಿಪೆಂಡ್ ಆಗ್ಬೋದು. ಅದೇ ಥರ ನಿಮ್ಮ ಮನೆಯಲ್ಲಿ ನಿಮ್ಮ ಪೋಷಕರು, ನಿಮ್ಮ ಪಾಲಕರು ನಿಮ್ಮನ್ನು ಬ್ಯಾಟ್ರಿ ಅಂತ ನೋಡ್ತಾರೆ. ಒಪ್ಕೊಳ್ತೀರಾ? ಯಾಕಂದರೆ ನಿಮ್ಮ ಮೇಲೆ ನಿರ್ಭರವಾಗಿದ್ದಾರೆ ಅವರು, ನಿಮ್ಮ ಮೇಲೆ ಡಿಪೆಂಡ್ ಆಗ್ತಾರೆ. ಮುಂದೆ ನಿಮ್ಮ ಮೇಲೆ ವಿಶ್ವಾಸ ಇರ್ತದೆ. ಏನಾದರೂ ಆಗಲಿ, ಮಳೆ ಬರಲಿ, ಬಿಸಿಲಿರಲಿ, ಬಿಸಿಲು ಇಲ್ಲದೆ ಇರಲಿ, ನನ್ನ ಮಗ ಬ್ಯಾಟ್ರಿಗೆ 24 ತಾಸು ನಮ್ಮ ಕುಟುಂಬವನ್ನು ಸಪೋರ್ಟ್ ಮಾಡ್ತಾರೆ. ಆ ವಿಶ್ವಾಸನ ನೀವು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಯಾವತ್ತೂ ಕನಸು ಕಾಣ್ರಿ. ಕನಸಿಗೆ ಏನು ಕಡಿಮೆ ಇಲ್ಲ, ಏನು ಕೊರತೆ ಇಲ್ಲ, ಅದಕ್ಕೆ ಯಾವುದೋ ಹಣನೂ ಬೇಕಿಲ್ಲ. ಯಾವತ್ತೂ ದುಡೀರಿ. ವಿಫಲತೆ ಅನ್ನೋದು ಎಲ್ಲ ಕಡೆ ಇದೆ. ಥಾಮಸ್ ಅಲ್ವಾ ಎಡಿಸನ್ಗೆ ಹೆಸರು ಕೇಳಿದ್ದೀರಾ? ಯಾರವರು? ಏನು ಕಂಡುಹಿಡಿದ್ರು? ಎಷ್ಟು ಸಲ ಫೇಲ್ ಆದರು? 18,000 ಸಲ ಅವರು ಬಲ್ಬ್ ಸುಟ್ರು. 17,999ಕ್ಕೆ ಅವರು ಸ್ಟಾಪ್ ಮಾಡಿದರೆ ನಾನು ನೀವು ಬೆಳಕು ಕಾಣ್ತಿರ್ಲಿಲ್ಲ. ಅರ್ಥ ಆಯ್ತಾ? ಸೊ ಡೋಂಟ್ ಸ್ಟಾಪ್. ದೇರ್ ಈಸ್ ನೋ ಲಿಮಿಟೇಷನ್. Nobody is going to stop you. Only you could limit yourself. ಅದಕ್ಕೆ ಕನಸು ಕಾಣ್ರಿ, ವಿಫಲತೆ ಬಗ್ಗೆ ಅಳುಕಬೇಡ. ಯಾವತ್ತು ಕಲಿಯೋದನ್ನು ನಿಲ್ಲಿಸ್ಬೇಡಿ, ಯಾವತ್ತು ನಡೆಯೋದನ್ನು ನಿಲ್ಲಿಸ್ಬೇಡಿ. ದೇವರು ನಿಮಗೆ ಒಳ್ಳೆ ಉಜ್ವಲ ಭವಿಷ್ಯ ಕೊಡಲಿ. ಈ ಸ್ಕೂಲು ದೊಡ್ಡ ಪತಾಕೆ ಹಾರುವಂಗೆ, ಈ ಸ್ಕೂಲಿನ ವಿಖ್ಯಾತಿ ವಿಶ್ವದ ಕಡೆ ಅಗಲ ಹರಡುವಂಗೆ ನೀವು ಕೆಲಸ ಮಾಡಿ. ಇಲ್ಲೆಲ್ಲ ಇರೋ ಗುರುಗಳಿಗೆ ಹೆಮ್ಮೆ ಬರುವಂಥ ಕೆಲಸ ಮಾಡಿ. ದೇವರು ಒಳ್ಳೇದು ಮಾಡಲಿ. ತಿಳಿಸ್ಕೊಟ್ಟಿದ್ದಾರೆ ರಾಜೇಶ್ ಸರ್. ಥ್ಯಾಂಕ್ ಯು ಸರ್. ರಾಜೇಶ್ ಸರ್ ನೆಕ್ಸ್ಟ್. ಕ್ಲೋಸ್ ಬನ್ನಿ. ಓಕೆ. GVN, please. Requesting all lady teachers to come on desk, please. Come, please. ಆ ಕಡೆ ಹೋಗಿ. About this program. Respected dignitaries on the dais, Rajesh sir, Thomas sir, Gayatri madam, Abhijit sir, Antony sir, Sanchil sir, Dhananjay sir, and also all our dear teachers, dear students. ಇವತ್ತಿನ ದಿನ ಬಹಳ ಒಂದು ಸಂತೋಷ ದಿನ. ವಿದ್ಯಾರ್ಥಿಗಳು ಈ ಕಡೆ ಗಮನಿಸಬೇಕು. ಆಗೋಯ್ತು, 2 ಮಿನಿಟ್ಸ್ ಮುಗಿಸ್ತೀವಿ, ಬಿಸಿಲಿದೆ. ಇವತ್ತು ಏನು ಎನ್ಫೇಸ್ ಮತ್ತು ಟ್ರಿನಿಟಿ ಕೇರ್ ಸೊಲ್ಯೂಷನ್ ವತಿಯಿಂದ ನಮ್ಮ ಶಾಲೆಗೆ ಅತ್ಯಂತ ಬಹಳ ಉಪಯುಕ್ತವಾಗಿರ್ತಕ್ಕಂತಹ ಏನು ಒಂದು ಕಂಪ್ಯೂಟರ್ ಜ್ಞಾನ ಇವತ್ತಿನ ದಿನ ಏನಿದೆ ಅದು ಬೇಕು. ಆ ಒಂದು ಜ್ಞಾನವನ್ನು ಕೊಡಲಿಕ್ಕಾಗಿ ಈ ಒಂದು ತಂಡ ಅಹರ್ನಿಶಿ ದುಡಿದು ಈ ಒಂದು ಸೌಲಭ್ಯವನ್ನು ಅತ್ಯಂತ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ನಮ್ಮಂತಹ ಶಾಲೆಗೆ ಒದಗಿಸ್ಕೊಟ್ಟಿದ್ದಾರೆ. ಇದು ಬಹಳ ತುಂಬ ಒಂದು ಶ್ರೇಷ್ಠ ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೀನಿ. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ಇಲ್ಲಿ ಭಾಳಷ್ಟು ಸುಮಾರು 180ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅತ್ಯಂತ ಬಡ ಕುಟುಂಬಗಳಿಂದ, ತುಂಬ ಹಿಂದುಳಿದ ಕುಟುಂಬಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಾಗಿದ್ದಾರೆ. ಅವರ ಒಂದು ಉತ್ತಮ ಶಿಕ್ಷಣ ಕೊಡಲಿಕ್ಕೆ
ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕೋ ಅವೆಲ್ಲ ಪ್ರಯತ್ನಗಳನ್ನು ನಮ್ಮ ತಂಡ ಮಾಡ್ತಾ ಇದೆ. ಸರ್ಕಾರದಿಂದ ನಮಗೆ ಸಾಕಷ್ಟು ಸೌಲಭ್ಯಗಳು ಸಿಗ್ತಾ ಇದೆ. ಅದರ ಜೊತೆಗೆ ಈ ಥರದ ಒಂದು CSR ಒಂದು ಏನು ಕಂಪನಿಗಳ ವತಿಯಿಂದ ಒಂದು ನಮಗೆ ಈ ಡೊನೇಷನ್ ಮೂಲಕ ಸಾಕಷ್ಟು ಪ್ರೋಗ್ರಾಮ್ಸನ್ನು ಶಾಲೆಗಳಲ್ಲಿ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈ ಒಂದು ತಂಡ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಕಂಪ್ಯೂಟರ್ ಲ್ಯಾಬ್ ಮತ್ತು ಅದರ ಜೊತೆಗೆ ಒಬ್ಬ ನುರಿತ ಶಿಕ್ಷಕರನ್ನು ಕೂಡ ನಮಗೆ ಒದಗಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ನಮ್ಮ ಎಲ್ಲ ಶಿಕ್ಷಕರು, ನಮ್ಮ ಎಲ್ಲ ತಂಡದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. our Tony sir told that the most of the companies they are doing up to the Bangalore and surrounding the Bangalore rural areas only. But the MFACE and Trinity Care Solution, they have searched and they have visited here and they have selected a very good school, sir. Definitely we will assure that we will provide all the facilities. What are the facilities you have provided? We will provide 100% to the students, and by this we can improve the computer knowledge in the rural areas also. Recently our government also provided AI teacher and sanctioned AI teacher to our school, and 3 days back itself we have appointed a new teacher. From tomorrow onwards she is going to work here. ಯಾಕಂತಂದರೆ ನೋಡಿ, ಈಗ ನಮಗೆ ಭಾಳಷ್ಟು ದಿನದಿಂದ ಯೋಚನೆ ಮಾಡ್ತಾ ಇದ್ದೀವಿ ನಾವು, ಕಂಪ್ಯೂಟರ್ ಇದೆ ಆದರೆ ಶಿಕ್ಷಕರು ನಮಗೆ ಒಂದು NFACE ಕಡೆಯಿಂದ ಒಬ್ಬರು ಶಿಕ್ಷಕರು ಬಂದರು ಮತ್ತು ಸರ್ಕಾರದ ವತಿಯಿಂದನೂ ಕೂಡ ಶಿಕ್ಷಕರು ಕೊಟ್ಟಿದ್ದಾರೆ. ಇದು ಒಂದು ರೀತಿ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಈ ಎರಡೂ ಶಿಕ್ಷಕರ ಒಂದು ಒಳ್ಳೆಯ ಒಂದು ಟ್ರೈನಿಂಗಿಂದ ಒಂದು ಜ್ಞಾನವನ್ನು ಮಕ್ಕಳಿಗೆ ಕೊಡುವ ಮೂಲಕ ನಮ್ಮ ವಿದ್ಯಾರ್ಥಿಗಳು ಉತ್ತಮವಾಗಿರ್ತಕ್ಕಂಥ ಒಂದು ಕಂಪ್ಯೂಟರ್ ಜ್ಞಾನವನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಒಂದು ಏನಿದು ಕಾಂಪಿಟೇಟಿವ್ ಎಕ್ಸಾಮ್ ಇದೆ, ಇವತ್ತು ಎಲ್ಲ ಕಡೆ AI ಪ್ರಪಂಚ. ನಾವು ಏನೇ ಮಾಡಬೇಕಂದ್ರೂ ವಿತೌಟ್ ದಿ ನಾಲೆಡ್ಜ್ ಆಫ್ ಕಂಪ್ಯೂಟರ್ ವಿ ಕೆನಾಟ್ ಅಚೀವ್ ಎನಿಥಿಂಗ್ ಇನ್ ಆಲ್ ಫೀಲ್ಡ್ಸ್. ಕಂಪ್ಯೂಟರ್ ಟೆಕ್ನಾಲಜಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ತಂತ್ರಜ್ಞಾನವನ್ನು ನಮ್ಮ ಶಾಲೆಯಲ್ಲಿ ಅಳವಡಿಸಿಕೊಂಡು ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ವಿ ಆರ್ ವೆರಿ ಹಾರ್ಟ್ಫುಲ್ thankful to you, sir, and especially our school is having 7 acres of field. We are lack of some building also, sir. ಇಲ್ಲಿ ನಮಗೆ ಸಾಕಷ್ಟು ವಿದ್ಯಾರ್ಥಿಗಳು ಬರೋರು ಇದ್ದಾರೆ. ಮತ್ತು ಈಗ ಏನು ಹಳೆ ಕಟ್ಟಡ ಇದೆ ಅದರ ಜೊತೆಗೆ ಸರ್ಕಾರದ ವತಿಯಿಂದ ಹಿಂದ್ಗಡೆ ಬ್ಲಾಕಲ್ಲಿ ಒಂದು 3 ಕೊಠಡಿಗಳಾಗಿದೆ. ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಕಂಪನಿಯಿಂದ ನಮಗೆ ಒಂದು ಕಟ್ಟಡದ ವ್ಯವಸ್ಥೆನೋ ಅಥವಾ ಬೇರೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಇಂಟ್ರ್ಯಾಕ್ಟಿವ್ ಪ್ಯಾನಲ್ ಆಗಿರ್ಬೋದು, ಅಥವಾ ಒಂದು ಅಡುಗೆ ಕೋಣೆಯ ಕೊರತೆಯೂ ಕೂಡ ನಮಗೆ ಇದೆ, ಹಳೆಯ ಅಡುಗೆ ಕೋಣೆ ಇದೆ. ಈ ಥರ ಸಾಕಷ್ಟು ನಮ್ಮ ಶಾಲೆಯ ಸೌಲಭ್ಯಗಳು ಹೊಂದಿದ್ರೂ ಕೂಡ ಇನ್ನೂ ಹಲವು ಸೌಲಭ್ಯಗಳು ವಂಚಿತವಾಗಿದೆ. ದಿನೇ ದಿನೇ ಇವತ್ತು ಎಲ್ಲ ಶಾಲೆಗಳು ಪ್ರಗತಿದಾಯಕ ಹೆಜ್ಜೆಯಲ್ಲಿ ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಂತಂದರೆ ನಮ್ಮ ಶಾಲೆಯಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಿದೆ. ಡೆವಲಪ್ಮೆಂಟ್ಸ್ ವರ್ಕ್ಸ್ ಸ್ಟಿಲ್ ವಿ ಹ್ಯಾವ್ ಟು ಡೂ ಇಟ್, ಸರ್. ವಿ ರಿಕ್ವೆಸ್ಟ್ ಯು ಟು, ಇಫ್ ಇಟ್ ಈಸ್ ಪಾಸಿಬಲ್ ಇನ್ ಫ್ಯೂಚರ್ ಆಲ್ಸೋ, ಪ್ಲೀಸ್ ಪ್ರೊವೈಡ್ ದ ರಿಕ್ವೈರ್ಡ್ ಫೆಸಿಲಿಟೀಸ್ ಫಾರ್ ಅವರ್ ಸ್ಕೂಲ್. ಡೆಫಿನೆಟ್ಲಿ ವಿ ಆರ್ ಥ್ಯಾಂಕ್ಫುಲ್ ಟು ಯು and our SDMC and all from our teachers and students. Once again we are heartful thankful to you, sir. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯ ಬಾಂಧವ್ಯ ನಿಮ್ಮ ನಡುವೆ ಇರಲಿ. ಮುಂದಿನ ದಿನಗಳಲ್ಲಿ ಕೂಡ ತಾವು ನಮ್ಮ ಶಾಲೆಗೆ ಯಾವುದೇ ಒಂದು ಸೌಲಭ್ಯ ಕೊಟ್ಟಲ್ಲಿ ನಾವು ಅದನ್ನು ಖಂಡಿತ 100% ಫಲಿತಾಂಶವನ್ನು ಅದನ್ನು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ನಮ್ಮ ಶಾಲೆಗೆ ಇವತ್ತು ಬಂದು ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಣ್ಣ ಒಂದು ಆತಿಥ್ಯವನ್ನು ಸ್ವೀಕರಿಸಿದ್ದಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಮಹನೀಯರಿಗೆ, ಸರ್ ಹೇಳಿದ್ರು, ಇಲ್ಲಿರ್ತಕ್ಕಂಥ ಎಲ್ಲರೂ ಸರ್ಕಾರಿ ಶಾಲೆಗಳಲ್ಲಿ, ನನ್ನಿಂದ ಹಿಡಿದು ನಮ್ಮ ಎಲ್ಲ ಶಿಕ್ಷಕರು ಸರ್ಕಾರಿ ಶಾಲೆಗಳಲ್ಲೇ ಓದಿ ಬಂದಿರತಕ್ಕಂಥದ್ದು. ವಿದ್ಯಾರ್ಥಿಗಳು ಇದನ್ನೆಲ್ಲ ಗಮನಿಸಬೇಕು. ನಾವು ತರಗತಿಯಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಅನಂತ ಧನ್ಯವಾದಗಳು. On behalf of our school and headmaster
we extend our sincere thanks to Mr. Sunil Tamaran sir. Thank you sir. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಿಮ್ಮೆಲ್ಲರನ್ನ ಪ್ರೇರಣೆಗೊಳಿಸಿದಂಥ ನಮ್ಮ ಈ ಒಂದು ಕಾರ್ಯಕ್ರಮದ ಅತಿಥಿಯೂ ಆಗಿರುವಂಥ ರಾಜೇಶ್ ಸರ್ಗೆ ಅನಂತ ಧನ್ಯವಾದಗಳು. ಆ್ಯಂಡ್ ಥ್ಯಾಂಕ್ ಯು ಗಾಯತ್ರಿ ಮೇಡಮ್, ಆ್ಯಂಡ್ ಥ್ಯಾಂಕ್ ಯು ಅಭಿಜಿತ್ ಸರ್ ಆ್ಯಂಡ್ ಡಾಕ್ಟರ್ ಟೋನಿ ಥಾಮಸ್ ಸರ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್, ಆ್ಯಂಡ್ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಊಟಕ್ಕೆ MS ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೆಳಗೆ ಕಾಣುವ ಬೆಲ್ ಐಕಾನ್ ಒತ್ತಿ ಎಲ್ಲಾ ವಿಡಿಯೋಗಳನ್ನು ನೋಡಿ ಆನಂದಿಸಿ.